ಇನ್ನು ಜೆಡಿಎಸ್ ಟಿಕೆಟ್ ಗೊಂದಲದ ನಡುವೆ ಹಾಸನದಲ್ಲಿ ಸ್ವರೂಪ್ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ. ಹಾಸನದ ಹೇಮಾವತಿ ನಗರದಲ್ಲಿರುವಂತಹ ಸ್ವರೂಪ್ ನಿವಾಸದಲ್ಲಿ ಬಿಜೆಪಿಯ ನೂರಾರು ಕಾರ್ಯಕರ್ತರನ್ನ ಜೆಡಿಎಸ್ಗೆ ಸೇರ್ಪಡೆ ಮಾಡಿಕೊಂಡ್ರು. ನಿಂಬೆಹಣ್ಣು ವರ್ಕೌಟ್ ಆಗಲ್ಲ ಅಂತ ಸಂಸದ ಡಿಕೆ ಸುರೇಶ್ ಹೇಳಿಕೆ ವಿಷಯವಾಗಿ ರೇವಣ್ಣ ಇವತ್ತು ಟಕ್ಕರ್ ಕೊಟ್ಟಿದ್ದಾರೆ. ನಮ್ಮ ಹತ್ರ ಯಾವ ನಿಂಬೆಹಣ್ಣು ಇಲ್ಲ, ಯಾವ ದೇವರು ಇಲ್ಲ, ನಮಗೆ ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹ ಈಶ್ವರ ಇದ್ದಾರೆ. ಇವೆರಡು ಕಣ್ಣು ಬಿಟ್ಬಿಟ್ರೆ ಎಲ್ಲರನ್ನು ಸುಟ್ಟು ಭಸ್ಮ ಮಾಡ್ಬಿಡ್ತಾರೆ. ಲಕ್ಷ್ಮೀ ನರಸಿಂಹ ಅಂದ್ರೆ ಏನು ಹುಡುಗಾಟ ಅಂತ ತಿಳ್ಕೊಂಡಿದ್ದೀರಾ ನೀವು ಅಂತ ಸಂಸದ ಡಿಕೆ ಸುರೇಶ್ಗೆ ಮಾಜಿ ಸಚಿವ ರೇವಣ್ಣ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಸುರೇಶ್ ಮಾತಾಡ್ತಾ ಯಾವುದೇ ಮಾಯಾ ಮಾಟ ಎಲ್ಲ ನಡೆಯಲ್ಲ, ನಿಂಬೆಹಣ್ಣು ಅವರಿಗೆ ರಿವರ್ಸ್ ಆಗಬೇಕು, ಕಾಂಗ್ರೆಸ್ ಗೆಲ್ಸಿದ್ರೆ ನೋಡಿ ಅದು ಸಾಧ್ಯ ಅಂತ ಹೇಳಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡುವಾಗ ಈ ತರ ಪದಗಳನ್ನು ಉಲ್ಲೇಖ ಮಾಡಿದ್ರು. ರೇವಣ್ಣ ಹೆಸರನ್ನು ಹೇಳಿರಲಿಲ್ಲ, ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಅದಕ್ಕೆ ರೇವಣ್ಣ ಅವ್ರ ಪ್ರತಿಕ್ರಿಯೆ ಹೀಗೆ. ಮಾಯಾ ಮಾಟ ಆಗಲಿ, ನಿಂಬೆಹಣ್ಣು ವರ್ಕೌಟ್ ಆಗೋದಿಲ್ಲ. ಆ ತಾಯಿ ನಿಮಿಷಾಂಬಂಗೆ ಆ ನಿಂಬೆಹಣ್ಣನ್ನ ಎಲ್ಲರೂ ಅಲ್ಪಿಸ್ಬಿಡಿ, ಎಲ್ಲರೂ ರಿವರ್ಸ್ ಆಗ್ಬೇಕು ಈ ಸಾರಿ. ಯಾವತರ ಆ ನಿಂಬೆಹಣ್ಣು ರಿವರ್ಸ್ ಆಗ್ಬೇಕು, ವರ್ಕ್ ಆಗ್ಬಾರ್ದು. ಅದು ಯಾರಿಗಾಗಬೇಕು ಅಂತ ಅಂದ್ರೆ ಈ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ನಾವೆಲ್ಲರೂ ಕೂಡ ಗೆಲ್ಲಿಸ್ತೇವೆ ಅಂತಕ್ಕಂತ ಸಂಕಲ್ಪವನ್ನ ತಾವು ಮಾಡಬೇಕು. ಅಪ್ಪ ದೊಡ್ಡವರಿದ್ದಾರೆ, ಅವ್ರದ್ದು ಒಳ್ಳೆ 60 ವರ್ಷದ್ದು ಓಲ್ಡ್ ಬಸ್ ಇದೆ. ಅದು ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಆ ಓಲ್ಡ್ ಬಸ್ಸು ಎಲ್ಲೆಲ್ಲೂ ನಿಂತ್ಕೊಳ್ಳೋದು ಬೇಡ. ಅದು ಒಂದು ಹೊಸ ಇನ್ನೊಂದು ಬಸ್ ತಗೊಂಡು ಓಡಾಡಿ ಯಾರ್ಯಾರು ಬೇಕೋ ಕಾಂಗ್ರೆಸ್ 2 ವರ್ಷದಿಂದ ಜಿಲ್ಲೆಯಲ್ಲಿ ಟೂರ್ ಮಾಡ್ತಾವ್ರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಪ್ಪ, ದೊಡ್ಡವರಿದ್ದಾರೆ ಇವರು. ನಮಗೆ ಯಾವ ನಿಂಬೆಹಣ್ಣು ನಮ್ಮ ಹತ್ರ ಇಲ್ಲ, ಯಾವ ದೇವರು ಇಲ್ಲ. ನಮ್ಗೆ ಒಳ್ಳೆ ಲಕ್ಷ್ಮೀ ನರಸಿಂಹ ಈಶ್ವರ ಇವೆರಡು ಕಣ್ಣು ಬಿಟ್ಟರೆ ಎಲ್ಲರೂ ಭಸ್ಮ ಮಾಡುತ್ತೆ. ಲಕ್ಷ್ಮೀ ನರಸಿಂಹ ಅಂದರೆ ಏನು ಹುಡುಗಾಟ ಅಂತ ತಿಳ್ಕೊಂಡ. ನಮ್ಮ ಹತ್ರ 2 ದೇವರು ಇರೋವ್ರಿಗೆ ನಮ್ಮ ಯಾರೇನು ರಂಗನಾಥ ಮಾನ್ಕೆರೆ, ರಂಗನಾಥ ಲಕ್ಷ್ಮೀ ನರಸಿಂಹ. ಇವತ್ತೇನಾದ್ರು ನಮ್ಗೆ ರಾಜಕೀಯ ಶಕ್ತಿ ಕೊಟ್ಟಿದ್ರೆ ನಮ್ಮ ದೇವರು ಉಳ್ಕೊಂಡಿದ್ದೀವಿ.